ಸೊ ಆ ದೇವರ ದರ್ಶನವನ್ನ ಪಡ್ಕೊಂಡು ನಾವು ಬಂದಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಆಕ್ಚುಲಿ ಪ್ರತಿಯೊಬ್ರು ಹೇಳ್ತಾರೆ ನೀವು ಮಂತ್ರಾಲಯಕ್ಕೆ ಬಂದ್ರೆ ಬಿಚ್ಚಾಲಿಗೆ ಹೋಗಿ ಬರ್ಬೇಕು ಮತ್ತೆ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನ ಪಡೆದು ಬರ್ಬೇಕು. ಏಕೆಂದ್ರೆ ಅದು ಉದ್ಭವ ಆಗಿರುವಂತ ದೇವ್ರು ಅಂತ ಎಲ್ಲ. ಸೊ ಹಾಗಾಗಿ ಮತ್ತೆ ನಮಗೂ ಟೈಮ್ ಇತ್ತು ಮತ್ತೆ ಆಟೋ ಮಾಡ್ಕೊಂಡಿದ್ವಿ. ಅವ್ರು ನೀಟಾಗಿ ಎಕ್ಸ್‌ಪ್ಲೈನ್ ಮಾಡಿ ಯಾವ್ಯಾವ ಪ್ಲೇಸ್‌ಗೆ ಹೋಗ್ಬೇಕಂತ ಕರ್ಕೊಂಡು ಹೋಗ್ತಿದ್ದಿದ್ರಿಂದ ಸೊ ನಾವು ನೀಟಾಗಿ ಒನ್ ಬೈ ಒನ್ ಪ್ಲೇಸಸ್‌ನೆಲ್ಲ ಚೆನ್ನಾಗಿ ಕವರ್ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ನೆಕ್ಸ್ಟ್ ನಾವಿಲ್ಲಿ ಬಂದಿರೋದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಪಾದಕ್ಕೆ ಅವರು ಕಾಲಿಟ್ಟಿರೋಂಥ ಸ್ಥಳ. ಸೊ ಅದಾದ ನಂತರ ನಾವು ಕ್ಯೂನಲ್ಲಿ ನಿಂತಿದ್ವಿ. ಇಲ್ಲಿ ನೋಡ್ಬೋದು ಕೋತಿಗಳೆಲ್ಲ ಎಷ್ಟು ಚೆನ್ನಾಗಿ ಕುತ್ಕೊಂಡು ನಿದ್ದೆ ಮಾಡ್ತಾ ಇದ್ವು ಒಂದು. ಇನ್ನೊಂದು ಕಡೆ ಅಮ್ಮ ಮತ್ತೆ ಮಗು ಎರಡೂ ತಲೆ ಹುಳ ಇರುತ್ತಲ್ಲ ಏನು ಅಂತಾರೆ ಅದನ್ನ ಆಯ್ತಾ ಇದ್ವು. ಸೊ ನೋಡೋದಕ್ಕೆ ಖುಷಿ ಆಗ್ತಿತ್ತು ಎಷ್ಟು ಕಂಫರ್ಟಬಲ್ ಆಗಿ ನೋಡಿ. ಆ, ನಾವು ದೊಡ್ಡವರೇ ಅಲ್ಲ ಮನುಷ್ಯರೇ ಅಲ್ಲ ತಾಯಿ ಮಕ್ಕಳು ಬಾಂಡಿಂಗ್ ಅಂದ್ಬಿಟ್ಟು ಪ್ರಾಣಿಗಳಿಗೂ ಆ ಕಂಫರ್ಟ್ನೆಸ್ ಕೊಡ್ತಾರೆ ನೋಡಿ. ಮಗು ಎಷ್ಟು ಚೆನ್ನಾಗಿ ಅದ್ರ ಅಮ್ಮನ ನೋಡ್ಕೊಳ್ತಾ ಇದೆ. ಸೊ ಇದಾದ ನಂತರ ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಅಲ್ಲಿ ಒಳಗಡೆ ವಿಡಿಯೋ ಎಲ್ಲ ಅಲೋ ಇಲ್ಲ. ಸೊ ಇಲ್ಲಿ ಆಕ್ಚುಲ್ ಆಗಿ ಒಂದು ಫೋಟೋವನ್ನ ನಾನು ತಗೊಂಡಿದ್ದೀನಿ. ಅದಾದ ನಂತರ ಫುಲ್ ಒಳಗಡೆ ಹೋದ್ವಿ. ಸೊ ಒಳಗಡೆ ನಿಮಗೆ ಉದ್ಭವ ಆಗಿರುವಂಥ ದೇವರ ದರ್ಶನವನ್ನ ಮಾಡ್ಕೊಳ್ಳೋದಕ್ಕೆ ಅಷ್ಟು ಮಾಡ್ಕೋಬೋದು, ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ ಅಷ್ಟೇನೆ. ಸೊ ಆ ದರ್ಶನವನ್ನ ಮಾಡಿಕೊಂಡು ರಿಟರ್ನ್ ನಾವು ಮಂತ್ರಾಲಯಕ್ಕೆ ಬಂದ್ವಿ. ನೋಡ್ಬೋದು ನೀವು ಈ ಬಿಸಿಲಲ್ಲಿ ಅಷ್ಟು